ಮಸ್ತ್ ಪಾರ್ಟಿ ಮಾಡ್ತೀನಿ. ನಿಂಗೆ ಎಲ್ಲದಿ ಏನು ಬೇಕ್ರಿ ಸರ? ಆ ಕಾರ್ನ್ಯಾಗ ಬಾಟ್ಲಿ ಮತ್ತು ಸೋಡಾ ತಂದೇನು ನೋಡು, ಅವ್ನು ತೊಗೊಂಬರ್ಲಿ ಒಳಗೆ ತಂದಿಡಿ ಇಲ್ಲಿ. ಹಂಗೆ ಅಲ್ಲಿ ಹಿಂದಿನ ಡಿಕ್ಕ್ಯಾಗ ಚಿಕನ್ ಫ್ರೈ ಮತ್ತು ಫಿಶ್ ಫ್ರೈ ಮಾಡಿಸ್ಕೊಂಬಂದನಿ, ಅದನ್ನು ತಂದಿಡಿ ಇಲ್ಲಿ. ಸರ ಮತ್ತೊಂದು ಮದುವೆ ಮಾಡ್ಕೊಳಕತ್ತಿರನ? ಏನು ಜೋರ್ ಐತಲ್ ಪಾರ್ಟಿ? ನನ್ನ ಮದುವೆ ಉಸಾಬರಿ ಎತ್ತಬೇಡ ನೀನು ಏನ, ಅದನ್ನ ಕರಾಳ ನೆನಪು ಮರ್ಯಾಕಂತ ಹೇಳಿ ನಾನು ಇವತ್ತು ಪಾರ್ಟಿ ಮಾಡಕತ್ತೀನಿ ಗೆಳೆಯರ್ ಕರ್ಕೊಂಡು. ನೀವು ಮತ್ತೆ ನೆನಪು ಮಾಡಕತ್ತೀನಿ ನನಗೆ, ಹೋಗ ಹೇಳ್ದಷ್ಟು ಮಾಡ. ಆತ್ ತಗೋರಿ ಸರ, ಅದಕ್ಕೆ ಯಾಕೆ ಹಂಗೆ ಸಿಟ್ಟು ಕೇಳ್ತೀರಿ? ಅಂತ ದೊಡ್ಡ ಶೇರೇದ್ ಫ್ಯಾಕ್ಟ್ರಿ ಹಾಕಿ 4 ಮದುವೆ ಅದೇರಿ. ಹಾಂ, ಒಬ್ಬೆ ಬೇಕಿಗೆ 20 ತೊಲಿ ಬಂಗಾರ ಹಾಕಿದೆ. ಆ ಬಂಗಾರ ಸಮೇತ ಹಳೆ ಲವರ್ ಕೊಟ್ಟು ಓಡಿ ಹೋದ್ರು. ಮತ್ತು ಊರಾಗ ನನ್ನ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ನಾನೇ ಬಿಟ್ಟೇನೆ ಅಂತ ಹೇಳ್ಕೊಂಡು ಬಿಲ್ಡಪ್ ಮೇಂಟೈನ್ ಮಾಡ್ತೀನಿ ನಾನು. ಈ ಹುಚ್ಚ ರಜನಿ ನನ್ನ ಮಗ ಬಂದ ನೀವು ಹೇಳಕ್ಕೆ. ಹಾಂ, ತನ್ನ ಹೆಂತೆ ಹೂ ಮಾರವನ್ನ ಕೂಟು ಓಡಿ ಹೋಗ್ಯಾಳ. ಇಬ್ಬರನ್ನು ಹಿಡಿದು ಕೊಲ್ತೇನಂತೆ, ಮೈ ತುಂಬ ಅಕ್ಷರ ಬರ್ಕೊಂಡು ಓಡಾಡ್ತಾನೆ ಮಗ. ನನಗೆ ಬುದ್ಧಿ ಕೇಳಕ್ಕೆ ಬರ್ತಾನೆ. ಟೇಬಲ್ ಮೇಲೆ ಇಡ್ತೇನೆ ನೋಡ್ರಿ ಸರ್. ಲೇ ರಜನಿ, ನೀವಂತ ತಗೋ ಬಾಟ್ಲಿ ಕೊಟ್ರೆ ಸರ್? ಇವತ್ತು ಮಾತ್ರ ನಾನು ಹೆಂಡತಿ ಅವ ಹೂ ಮಾರವ 2 ಮಂದಿ ನನ್ನ ಕೈಯಾಗ ಉಳಿಯಂಗಿಲ್ರಿ ಸರ್. ಅಂದ್ರೆ ಕುಡ್ದಾಗಟ್ಟ ನೆನಪಾಕೈತನ್ರಿ ನನಗೆ ಅವ್ರಿಬ್ರು ಓಡಿ ಹೋಗಿದ್ದ. ಸರ ಓಡಿ ಹೋಗ್ಯಾರ ಅನ್ಬೇಡ್ರಿ, ನನ್ನ ಪೇತ ನೆತ್ತಿಗೆ ಇರ್ತತಿ. ಹೊಗ್ಗವನು ಹೆಚ್ಚಿನ ಹುಚ್ಚುಳಿ ಮಗ ತಂದ್ಬಿಡಿವ. ಬಾಟ್ಲಿ ತೊಗೊಂಬ ಅಂದ್ರೆ ಕುಡ್ಕೊಂತಾನೆ ಬಂದಾನ. ಲೇ ರಜನಿ, ಹೊಡೆದಿ ಹೋಗಿ ಸಾಕು ಫುಲ್ ಆಗೈತಿ, ಮಕ್ಕೋ ಹೋಗ. ಸರ ಇನ್ನೊಂದು ಬಾಟ್ಲಿ ಕೊಡ್ತಿರೋ ನಿಮ್ಮ ತಲೆ ಹೊಡಿಲಿ? ಫುಲ್ ಟೈಟ್ ಆಗ್ಯ ನೀವ. ಇವಂಗೇನ್ರ ಬಾಟ್ಲಿ ಕೊಡ್ಲಿಲ್ಲ ನನ್ನ ತಲೆಯಾಗ ಫೋಟೋ ಬೀಳ್ತೈತಿ ಇವತ್ತು. ಏ ರಜನಿ, ನಿನಗಿಲ್ಲ ಅಂತೇನೇನ? ತಗೋ ಹೋಗ, ಡಿಕ್ಕ್ಯಾಗ ಒಂದು ಬಾಟ್ಲಿ ತೊಗೊಂಡು ಹೋಗಿ ಮನೆಗೆ. ಉಳ್ಕೊಂಡ್ರಿ ಬರ್ರಿ ಸರ, ಇಲ್ಲಂದ್ರೆ ಇವತ್ತು ನಿಮ್ಮ ತಲೆ 4 ಹೋಳು ಮಾಡಿ ನಿಮ್ಮ 4 ಮಂದಿ ಹೆಂಡ್ರಿಗೆ ಒಂದೊಂದು ಪಾರ್ಸಲ ಕೊಟ್ಟು ಕಳಿಸ್ತಿದ್ದೆ. ಹೋಗೋ, ನಿನ್ನ ಭಾರಿ ಡೇಂಜರ್ ಸುಳಿ ಮಗ ಅದ ನೋಡಿವ. ಇನ್ನೊಮ್ಮೆ ಇವನ್ನ ಬಾಟ್ಲಿ ತಂಬ ಅಂತ ಹೇಳಿ ಕಳ್ಸಬಾರ್ದು ಇವ್ನ ಗಾಡಿ ಸಮೇತ. ರಜನಿ, ಒಂದು ಕೆಲಸ ಮಾಡಿ, ನಿನಗೆ ಎಷ್ಟು ಬೇಕು ಅಷ್ಟು ಬಾಟ್ಲಿ ತೊಗೊಂಡು ಹೋಗಿ ಮನೆಗೆ. ಎಷ್ಟು ಬೇಕು ಅಷ್ಟು ತಗೊಳ್ರಿ. ನೀವೇ ನೋಡ್ರಿ ನನ್ನ ಪಾಲಿಗೆ ದೇವ್ರಿದ್ದಂಗೆ ನೀವು. ಇವನ್ ಹಿರಿದಾಳ ಹಡ, ಇವನ್ನ ಯಾ ಶೇರದ ಅಂಗಡಿ ಮಾಲಕ್ಕಂತ ನೀವು. ಹಾಂ, ಕುಡ್ದವ್ರು ಯಾರು ಕುಡಿಲಿಲ್ದವ್ರು ಯಾರು ಒಂದೀಟು ಗೊತ್ತಾಗಿಲ್ಲ. ನಾ ಹಂಗೆ ಒಂದಿಟ್ಟು ಆ್ಯಕ್ಟಿಂಗ್ ಮಾಡೀನಿ, ಅದನ್ನ ಕರೆ ತಿಳ್ಕೊಂಡು ಹೊಗ್ಗ ನೀನು ಚಲೋ ಆದ್ಬಿಡಿ ಆ್ಯಕ್ಟಿಂಗ್ ಮಾಡಿದ್ದು. ನನಗೆ ಬೇಕಾದಷ್ಟು ಬಾಟ್ಲಿ ಒಯ್ಯಿ ಅಂದಾನ. ಇದೇ ಚಾನ್ಸ 1 ಡಜನ್ ಬಾಟ್ಲಿನ ಎತ್ತಾನೆ ಡಿಕ್ಕ್ಯಾನ. ಯಪ್ಪ ದೇವ್ರ, ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು ಅಂತ ಹಂಗಾತ. ತಡಿ, ಇವ್ರು ಎಲ್ಲೆಲ್ಲದಾರ 4 ಮಂದಿಗೆ ಫೋನ್ ಹಚ್ಚಿ ಕರಿಬೇಕು. ಏ ಗೌಡ, ಎಲ್ಲದಿಯೋ? ಬರ್ರಿ, ಅಷ್ಟ್ರು ಬಾಟ್ಲಿ ತರಿಸಿಟ್ಟಿನಿ, ನಿಮ್ಮ ಸಂಬಂಧ ಕಾಯಕತ್ತೀನಿ. ಬಾ, ಚಿಕನ್ ಫ್ರೈ ಫಿಶ್ ಫ್ರೈ ಎಲ್ಲ ಮಾಡಿಸ್ಕೊಂಬಂದನಿ. ಬಡ ಬರ್ರಿ, ಒಟ್ಟು ಪಾರ್ಟಿ ಮಾಡೋಣ. ಶಟ್ರ, ಇನ್ನೊಂದು ಅರ್ಧ ತಾಸ್ನಾಗ ಅಲ್ಲೇ ಇರ್ತೀವಿ ನೋಡ್ರಿ. ಅಲ್ಲ ಗೌಡ, ಎಡವಿ ಬಿದ್ರೆ ನಮ್ಮ ಮನೆ ಐತಿ. ಹಾಂ, ನಿಮ್ಮ ಮನೆಯಿಂದ ಅರ್ಧ ತಾಸು ಯಾಕ? ಲೇ, ನಿನ್ನಂಗೆ ನಮ್ದೇನು ಹೇಂತಿಲ್ಲದ ಮನಿ ಅನ್ಲಿ? ಹೇಂತಿಗೆ ಒಂದು ಏನರ ಒಂದು ಸುಳ್ಳು ಹೇಳಿ ಬರ್ಬೇಕು ನಾವು ಮನೆಯಿಂದ ಪಾರಾಗಿ. ಅವ್ರನ್ನ ಒಟ್ಟು ಸಮಾಧಾನ ಮಾಡಿ ಬರ್ಬೇಕಂದ್ರೆ ಒಂದು ಅರ್ಧ ತಾಸು ಆಕತಿ. ಆತ್ ತಗೋರಿಪ್ಪ, ಬರ್ರಿ. ಹೇಂತಿದ್ರೆ ಒಂಥರ, ಇಲ್ಲಾಂದ್ರೆ ಇನ್ನೊಂಥರ. ಬೋಲೋಜಿ ಏ ಸಾದಿಕ, ನಾನ್ಲೇ ಗೌಡ್ ಮಾತಾಡಕತ್ತೇನಿ. ಬೋಲೋಜಿ ಹೇಲೋಜಿ ಬಿಡ. ಅಲ್ಲಿ ಬಾ, ಶೆಟ್ಟಿ ಮನಿಗೆ ಪಾರ್ಟಿ ಮಸ್ತ್ ಐತಿ. ಗೋವಾದಿಂದ ಹೊಸ ಮಾಲ್ ತಂದಾನ, ಮಸ್ತ್ ಪಾರ್ಟಿ ಮಾಡೋನ್ ಬೆಳತನಕ ಬಾ. ಮತ್ತು ಗೋವಾದಿಂದ ಹುಡುಗ್ಯಾರು ಬಂದಾರನ್ರಿ ಗೌಡ್ರ? ಲೇ ಹಡ್ಸಿ ಮಗನ, 4 ಮದುವೆಗೆ ಇಲ್ಲಲಿ ಬಾರ್ಲಿ. ಎಣ್ಣೆ ಬಂದೈತಿ ಹೊಸ ಮಾಲ್ ಅಂದ್ರೆ ಹುಡುಗಿಯಲ್ಲ. ಆತ್ರಿ ಗೌಡ್ರಿ, ಬರ್ತೇನೆ. जोरू बेगम कहाँ है जी? वो मैं अर्जेंट काम से बाहर जा रहा, मैं कल सुबह आता। वो बच्चे का अभी ख्याल रख, दरवाजा बंद कर को सो। ये अभी गरम गरम रोटियां पकाई, ऑमलेट पकाई, सल्ला पकाई। इतने दिन के बाद आए, चुपचाप खाना खा को सो जाओ। ಅದನ್ನ ಮಾಡಿದ್ದೆ ನಾನು. ಮತ್ತವ ಗೌಡ್ ಫೋನ್ ಹಚ್ಚಿದ್ದ, ಶೆಟ್ಟಿ ಊರಿಂದ ಬಂದಾನಂತ, ಮತ್ತೆ ಅಲ್ಲಿ ಕೂಡೋಣ ಅಂದಾನಂತವ. ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಐತಂತ, ಅದಕ್ಕೆ. ನಾ ಬರ್ತೇನೆ ತಗೋ. ಚಂದಗೆ ಗಟ್ಟೆ ಕದ ಹಾಕೋ. ರೀ ಬರ್ರಿ, ಊಟ ಮಾಡೋ ನಡಿ. ಕ್ಯಾತ ಇಷ್ಟೊತ್ತಿನಾಗ ಯಾರ್ದು ಫೋನ್? ಹಲೋ, ಹೇಳ್ರಿ ಗೌಡ್ರ. ಕಾಳಪ್ಪಗೆ ಒಂದಿಟ್ಟು ಫೋನ್ ಕೊಡ್ರಿ. ಈ ಗೌಡ ಯಾಕೆ ಇವ್ ನನ್ನ ಗಂಡಗೆ ಫೋನ್ ಹಚ್ಚಾನ? ಏನ ಐತಿ ಮಸ್ಲತ್? ತಡಿ, ರೆಕಾರ್ಡ್ ಆಗೋದು ಬಟನ್ ಒತ್ತಾನಿ. ತಗೋ ಬರ್ರಿ ಫೋನ್. ಹಲೋ, ಹೇಳ್ರಿ ಗೌಡ್ರ. ಈ ಪಾರ್ಟಿ ಮಾಡಕ್ ಬರ್ತೀನೋ ಕಾಳಪ್ಪ? ಹಲೋ ರೀ ಗೌಡ್ರ, ಕಟ್ ಆಗತ್ತೆ ತಡ್ರಿ, ಟವರ್ ಬರವಲ್ದು. ಎಲ್ಲೈತ್ರಿ ಗೌಡ್ರ ಪಾರ್ಟಿ? ಶೆಟ್ಟಿ ಮನ್ಯಾಗು ಬಾ, ಗೋವಾದಿಂದ ಹೊಸ ಮಾಲ್ ತಂದಾನ, ಪಾರ್ಟಿ ಮಾಡೋದು ಮಸ್ತ್. ಅಯ್ಯೋ, ನಾನು ಏನ್ ತಿನ್ನದಾಡ್ರಿ. ತಡ್ರಿ, ಏನ್ರಿ ಹೇಳಿ
ಬರ್ತೇನೆ ನಂದು ಗಾಡಿ ಇಲ್ಲ ನೀವ ಹತ್ಸ್ಕೊಂಡು ಹೋಗ್ಬೇಕು ನೋಡು. ಆತ್ ತಗೋಪ. ಪಾರಿ ಒಂದಿಟ್ಟು ನಾ ಇಲ್ಲಿ ಹೊರಗೆ ಹೋಗಿ ಬರ್ತೇನೆ ಗೌಡ್ರ ಕೂಟ. ಯಾಕ ನೆಟ್ಟಗೆ ಮಾತಾಡಕ್ ಬರ್ತೈತೆ ಇಲ್ಲ ತಗೋಲ ಕೋಲ? ಅದು ಪಾರು ಒಂದಿಟ್ಟು ಅಲ್ಲಿ ದಮ್ಮಿಗೆ ನನಗೆ ಔಷಧ ಹಾಕ್ತಾರಂತ ರಾತ್ರಿ ಹೊತ್ತು ಮುಣಿಗಿಂದ. ಅದಕ್ಕೆ ಒಂದಿಟ್ಟು ಗೌಡನ್ ಕರ್ಕೊಂಡು ಹೋಗಿ ಔಷಧ ತಗೊಂಡ್ಬರ್ತೇನೆ ಅದನ್ನ. ಆತ್ ತಗೋ, ಬಡ ಬಡ ಉಂಡ್ ಹೋಗ. ಉಣ್ಣಂಗಿಲ್ಲ, ಖಾಲಿ ಹೊಟ್ಟೆಗೆ ಹಾಕೋಬೇಕು ಅದನ್ನ. ಔಷಧ ತಗೊಂಡ್ರ ವಾಂತಿ ಆಕೇತಿ. ಆತ್ ತಗೋ, ಹೋಗಿ ದೌಡ್ ಬಾ. ದೌಡ್ ಬರಾಕ್ ಇಲ್ಲೇ ಅನ್ಲಿ, ಅದು ಬೇರೆ ಊರಿಗೆ ಹೋಗ್ಬೇಕು ನಾವು. ನಿಮ್ಮ ಅಕ್ಕ ಉಂಡು ಕದ ಹಾಕೊಂಡು ನಾ ಬರ್ತೇನಿ. ಹೋಗ್ ರೆಕಾರ್ಡ್ ಆಗೈತಿ, ನೀ ಏನ್ ಮಾತಾಡಿ ಅನ್ನೋದು ಮಾಡ್ತಾನೆ ನೀನು. ಏನ್ ಹೇಳಿ ಹೋಗ್ಲಿ ಅಂತ ವಿಚಾರ ಮಾಡಾಕತ್ತಾನಿ. ತಡಿ ಒಂದ್ ಚಲೋ ಆಕಳ ನೋಡಾಕ್ ಹೊಂಟೇನಿ ಅಂತ ಹೇಳ್ತಾನಿ. ಪ್ರೇಮಿ ಎಲ್ಲತೀಯ? ಎದಕ್ ಒದ್ರಾಕತ್ತೀರಿ? ರೊಟ್ಟಿ ಹಂಚಿಟ್ಟೇನ್ ಒಳಗ? ಯಾವ್ದನ ನಾ ಒಂದಿಟ್ಟು ಇಲ್ಲಿ ಎಲುಗಿ ಮಠ ಹೋಗ್ಬರ್ತಾನೆ. ಇಷ್ಟೊತ್ನ್ಯಾಗ ಯಾಕ? ಏನಿಲ್ಲ, ಅಲ್ಲಿ ಚಲೋದ ಆಕಳ ಹಿಂಡುದೈತಂತ. ಅವ್ರಿಗೇನ ತ್ರಾಸ ಇದ್ದಿದ್ದಕ್ಕೆ ಸಸ್ತಾಕ ಕೊಡಾಕತ್ತಾರಂತ. ಅದಕ್ಕೆ ದೌಡ್ ಮಾಡಿ ಹೋಗಿ ಮುಗಿಸ್ಕೊಂಡು ತಗೊಂಡ ಬರ್ತಾನೆ ಅದನ್ನ ನಾಳೆ. ನಡಿ ಬಡ ಬಡ ಉಂಡ್ ಹೋಗ್ಬಾ ಹಂಗಾರ. ಊಟ ಬೇಡಲೆ, ಊಟ ಬೇಡ ನನಗೆ. ಯಾಕ ಹೊಟ್ಟಿ ನಿಬ್ರದಂಗಾಗೈತೆ ಮುಂಜಾನಿಂದ. ಸಂಜೆ ಮುಂದೆ ಅಲ್ಲಿ ಒಂದು ಮಿರ್ಚಿ ತಿಂದಿದ್ಯಾ, ಅದನ್ನ ತಿಂದಾಗಿಂದ ಹಂಗಾಗೈತಿ. ಹೊಲ್ ತಗೋ, ನಾನು ಮತ್ತೆ ಅಲ್ಲಿ ಹೊಟ್ಟೆ ಸ್ತ್ರೀ ಏನ್ರ ತಿಂತೇನಿ, ನೀವು ಉಂಡು ಮಕ್ಕೋ. ಆತ್ ತಗೋ. ಒಮ್ಮಿಂದೊಮ್ಮಿಕ್ಲೆ ಆಕಳ ತರಕ್ಕೆ ಹಾಕೊಂಡ ನೀವ ಏನೈತೆ ಏನ? ಹಲೋ ಹೇಳ್ರಿ ಶೆಟ್ರ, ಈ ಬಾರೋ ಎಲ್ಲದಿ ಪಾರ್ಟಿ ಮಾಡಕ್ಕೆ ಹೇಳೇನಿ. ಆ ಗೌಡ ಹೇಳಿಲ್ಲ ನಿನಗೆ? ಅವರು ಪಾಪ 2 ಮಿಸ್ ಕಾಲ್ ಬಂದಾವು, ಗಾಡಿ ಮೇಲೆ ಇದ್ದೆ, ಈಗ ಮನೆಗೆ ಬಂದೆ ನಾನು. ಎಣ್ಣಿ ಪಾರ್ಟಿ ಏನ್ರಿ ಶೆಟ್ರ? ನೋಪಾ ಬಾ, ಗೋವಾದಿಂದ ಹೊಸ ಮಾಲ್ ತಂದೇನಿ. ಬರ್ರಿ 4 ಮಂದಿ ಬಡ ಬಡ ಪಾರ್ಟಿ ಮಾಡೋನು. ಟೈಮ್ ಹಚ್ಚ್ರಿ, 15 ನಿಮಿಷನಾಗ ಅಲ್ಲೇ ಇರ್ತೇನ್ರಿ ಶೆಟ್ರ. ಹೌದು, ಇದು ನನ್ನ ಬಜಾರಿ ಹೆಂಡತಿಗೆ ಏನು ಹೇಳಿ ಹೋಗ್ಲಿ? ಎಲ್ಲದಿಯ ಬಾ. ಅಯ್ಯ ಬಂದ್ರೆ ಬರ್ರಿ, ಎಲ್ಲ ಅಡಿಗೆ ಆತ, ಬಿಸಿ ಐತಿ, ಬಡ ಬಡ ಉಣ್ಣನ. ಇಲ್ಲಿ ತಗೋ ಕೊಲ್ಲೆ, ನನಗೆ ಬೇರೆ ಕೆಲ್ಸ ಬಂದೈತಿ. ಮುಂಜಾನೆ ಆಗ್ಬೋದು ನಾ ಬರುದು, ನೀವು ಉಂಡು ಮಕ್ಕೋ. ಏನಂದಿ? ರಾತ್ರಿ ವಸ್ತಿ ಹೊಂಟಿಯ? ಅಂತದೇನು ಕೆಲಸ ನಿಂದ? ರಾತ್ರಿ ಮನಿ ಬಿಟ್ಟು ಹೋಗೋದು ಯಾವ್ಯಾಕೆರ ಅದ ಅನ್ನತ್ತೆ ಏನಕತಿ? ಇಲ್ಲೋಡ, ಮತ್ತ ಕಿನ್ನು ಕೊಂದೆ ನಿನ್ನೂ ಕೊಂದೆ ಜೈಲ್ಗೆ ಹೋಗ್ತೇನೆ ನಾನು. ಅಂತದೇನ್ರ ವಿಚಾರ ಇದ್ರ ನಿಂದ? ಯವ್ವ ತಾಯಿ, ಇನ್ನೊಬ್ಬೇಕಿನ್ನ ಕಟ್ಕೊಂಡು 7 ಜನ್ಮಕ್ಕೆ ಆಗಷ್ಟು ರಗಡ್ ಆಗೈತಿ. ಇನ್ನೊಬ್ಬೇಕಿನ್ ನೋಡೋದಲ್ಲ, ಇನ್ನೊಬ್ಬೇಕಿ ಬಗ್ಗೆ ವಿಚಾರಿಸೋದ ಮಾಡೋದಿಲ್ಲ ನಾನು. ಅದು ನನಗೆ ಒಂದಿಟ್ಟಿಲ್ಲಿ ನಾಯಿ ಚೂರೈತ್ಯ, ಅದಕ್ಕೆ ಏನೋ ನೀರು ಹಾಕ್ತಾರಂತ ಮುಂಜಾನೆ ಹಾಳುಗಳ್ಳಿ. ಅದಕ್ಕೆ ಈಗ ರಾತ್ರಿನ ಹೋಗಿ ವಸ್ತಿ ಇದ್ದು ಪಾಳೆ ಹಚ್ಬೇಕಲ್ಲೇ, ಅದಕ್ಕೆ ಹೊಂಟೇನಿ. ಯಾರು ಕರ್ಕೊಂಡು ಹೊಂಟಿದಿ? ಗೌಡ್ರಿಗೆ ಏನೋ ಪರಿಚಯ ಅಂತವ್ರು, ಅವ್ರ ಕರ್ಕೊಂಡು ಹೊಂಟ್ರ. ನಿನಗ ನಾಯಿ ಚೂರ್ದಂಗಿಲ್ಲ, ಬೇರೆ ಏನೋ ಚೂರ್ದಂಗ್ ಕಾಣಿಸ್ತತಿ. ನಾಯಿ ಅಂತೂ ಚೂರೈತಿ. ನೀರು ಹಾಕಿಸ್ಕೊಂಡ್ ಬರ್ಲಿಯೋ ಏನ್ ಬ್ಯಾಡೋ, ಏನ್ ಸುಮ್ನೆ ನಾಯಿ ರೋಗ ಬಂದ್ ಸಾಯ್ಲಿಯೋ? ಬ್ಯಾಡ್ರಾಗ ಒಂದ್ ಹೇಳ. ಆತ್ ತಗೋ, ಹೋಗ್ ನೋಡುನು, ವಿಚಾರ ಮಾಡ್ತೇನೆ ನಾನು. ಇದ್ರಾಗ ಏನ ಮಸಲತ್ ಐತಿ? ರೇಣಿ ಗೊತ್ತಾತನ್ಲಿ ಸುದ್ದಿ? ಆ ಶೆಟ್ಟಿ ಬಡ 4 ಮಂದಿ ಹೆಂಡ್ರನ್ನ ಉಡ್ಸೋಣ. ಮತ್ತಿನ್ನ ನಾವು ಚಂದ ಗಂಡ ಹೆಂಡತಿ ಮಕ್ಕಳು ಬಳೆ ಮಾಡ್ಕೊಂಡು ಹೋಗ್ತೇವಲ್ಲ, ಬಡ್ಯಾಗ ಸಮಾಧಾನ ಆಗೋಲ್ದು. ಇವ್ಕರ್ನ ಕರ್ಕರ್ದು ಕುಡಿದು ತಿನ್ನೋದು ಪಾರ್ಟಿ ಮಾಡಕತ್ತ ನಮ್ಮ ಬಡೆ. ಅದಕ್ಕೆ ಆ ಶೆಟ್ಟಿ ಬಡ್ಯಾಗ ಬುದ್ಧಿ ಕಲಿಸ್ಬೇಕ. ಅವಂಗ ಅಡಿಗೆ ಕೊಟ್ಟೇವಿ ಅಂತ ಹೇಳಿ ಒಂದೊಂದು ತಾಟ್ನಾಗೆಲ್ಲ ನಾವು ಮಾಡಿದ್ದನ್ನು ಇಟ್ಟು ಅದ್ರ ಬೇಷಂಗೆ ಜಾಪಾಳ ಮಾತ್ರಿ ಹಾಕಿ ಕೊಟ್ಟು ಕಳ್ಸೋಣ. ಒಂದು ಯಾವ್ದಾರ ತಾಟ್ನಾಗ ಯಾವ್ದಾರ ಪ್ಲೇಟಿಗೆ ಹಾಕಿದ್ರು ಅಕ್ಕ, ಮತ್ತು ಅದು ತಿನ್ಬೇಕಲ್ಲ ಶೆಟ್ಟಿ. ಮತ್ತು ಬೇರೆ ಪ್ಲೇಟು ತಿಂದ್ರೆ ನಮ್ಗೇನು ಗೊತ್ತಾಗ್ತೈತಿ? ಅದಕ್ಕೆ ಹಂಗಾರ 4 ಗಂಗಾಳಕ್ಕೂ ಜಾಪಾಳ ಮಾತ್ರಿ ಹಾಕೋಣಂತ ಬರಬ್ಬರಿ. ತಿಂದ ಶೆಟ್ಟಿ ಬೆಳೆ ತನಕ ಓಡಾಡಿ ಇವ್ರ ಮುಂದೆ ಕುಡ್ದಿದ್ದಕ್ಕೆ ನನಗೆ ಕಾಲ್ದುಳೆ ಆಗ್ಬೇಕು. ಇನ್ನು ಮೇಲೆ ಇವ್ರನ್ನ ಕರ್ಕೊಂಡು ನಾ ಎಂದೂ ಕುಡಿಬಾರ್ದು ಅಂತೇಳಿ ಅವ್ನ ತಲೆ ಬರ್ಬೇಕು. ಹಂಗೆ ಬರಬ್ಬರಿ ಮಾಡೋಣ. ಆತ್ ತಗೋಲಿ. ಹಂಗಾರ ಬಡ ಬಡ ನೀವು ಏನು ಮಾಡ್ರಿ, ಎಲ್ಲ ಇಟ್ಕೊಂಬರ್ರಿ. ಅವನ ಮನೆ ಆಳದಾನಲ್ಲ, ಶೆಟ್ಟಿ ಮನೆ ಆಳಿನ ಕೈಯಾಗ ಕೊಟ್ಬಿಡೋಣ. ಓಸು ತಾಟು ಒಯ್ದು ಒಳಗಿಡ್ತಾನವ. ಆತ್ ನಡ್ರಿ, ಎಲ್ಲಾರು ಹೋಗುಣ. ಪ್ರಮುಖ ಯಾರು ಕಾಣವಲ್ರಲ್ಲ, ಸುಮ್ಮನಿರ್ಲಿ, ಬಾಯಿ ಮಾಡ್ಬೇಡ. ಮ್ಯಾಲ ಕುಂತಿದ್ದ ಓಸು ಕುಡ್ಕೊಂತ ತಡಿ, ಇವನ್ನ ಆಳಿನ ಒದರ್ತೀನಿ. ನಿಂಗಪ್ಪ ಯಾರು ಬೇಕ್ರಿ ನಿಮಗ? ಇವ್ವ ಇಂತ ಕಟ್ಟಿದ್ರಿ ನೀವನ? ಇದೇ ನೀವ ದೇವ್ ಇದ್ದಂಗೈತಲ್ಲ. ಇದೇನ ಇವ ಸಣ್ಣ ಹುಡುಗರಂಗ ಎಲ್ ಬೇಕಲ್ಲಿ ಬರ್ಕೊಂಡತಿ? ನಾ ಎಲ್ಲಾರ ಬರ್ಕೋವಲ್ಲೇಕ, ನಿಮಗೇನು ಬೇಕೋ ಹೇಳ್ರಿ. ಲೇ ರೇಣಿ, ಬಾಯ್ ಮಾಡ್ಬೇಡ. ಮತ್ತೊಳಗೆ ಬಂದಿಂದ ಹೋಗು. ಸುಮ್ಮನೆ ಸೂಕ್ಷ್ಮ ಹೇಳ್ರಿ ಅವಂಗ. ಒಯ್ದು ಅವ್ರು ಕುಡಿಯಾಕ ಕುಂತಾರಲ್ಲ, ಅಲ್ಲಿ ಇಡೋ ಇದನ್ನ ತಾಟ್ ಒಯ್ದು ಉಣವಲ್ಲಕ್ಕ ಅವ ಶೆಟ್ಟಿ. ಬಾರಪ್ಪ ನಿಂಗಪ್ಪ, ಇದನ್ನ ತಾಟ್ ಒಯ್ದು ಶೆಟ್ರಿಗೆ ಕೊಡಪ್ಪ, ಉಣ್ಣ ಅಂತ ಹೇಳ ಅವ್ರಿಗೆ. ಊಟನ್ರಿ? ಒಯ್ದು ಕೊಡ್ತೇನೆ ತಗೋರಿ ಅಕ್ಕಾರ. ನಾನು ಶೆಟ್ರಿಗೆ ಉಣ್ಣ ಅಂತ ಹೇಳ ಅಪ್ಪ. ಹಂಗಾರ ಹ್ಞೂ ರೀ, ಆತ್ ತಗೋರಿ, ಹಂಗ ಮಾಡ್ತೇನೆ. ಮ್ಯಾಲೆ ತಗೊಂಡು ಹೊಂಟ ಶೆಟ್ಟಿ ಗ್ಯಾರಂಟಿ ಉಂಟಾನ ತಗೋ. ನಾಳೆ ಶೆಟ್ಟಿ ಮನೆ ತುಂಬಾನೇ ಹೇತ್ಕೊಂತ ಅಡ್ಡಾಡ್ತಾನೆ ನೋಡ್ಬೇಕಾರ. ಪಾಪ ಮನೆ ಸ್ವಚ್ಛ ಮಾಡಕ್ಕೆ ಅವ್ನು ಹೇಂತಿರ ಇಲ್ಲ. ಇದ ಹುಚ್ಚು ನಿಂಗಪ್ಪನ ಸ್ವಚ್ಛ ಮಾಡ್ಬೇಕು ನಾಳೆ ಮನೆ. ಯವ್ವ ನಡ್ರಿ ಹೋಗೋಣ. ನಡೀರಿ ಅಕ್ಕ, ದೇರಾತು, ಎಲ್ಲರೂ ಮನೆಗೆ ಹೋಗೋನು. ನಡ್ರಿ, ಮುಂಜಾನೆ ಎದ್ದು ಬರೋಣ ಶೆಟ್ಟಿ ವ್ಯವಸ್ಥೆ ನೋಡಾಕ. ನಿಂಗಪ್ಪ ಹೇಳ್ಬೇ, ಯಾರು ಬೇಕಾಗಿತ್ತ? ನಿಂಗಪ್ಪ, ಶೆಟ್ರು ಹೆಂಗ ಆರಾಮದಾರ? ಶೆಟ್ರು ಮಕ್ಕೊಂಡಾರ್ರಿ, ಇನ್ನೂ ಎದ್ದಂಗಿಲ್ಲ.
ಪಾಪ ಶೆಟ್ರ್ ಬೇತನಕ ಅಡ್ಡಾಡಿ ಸುಸ್ತಾಗಿರ್ಬೇಕು. ಆದರೂ ಒಮ್ಮೆ ಅವ್ರ ಮಕಾಗೂ ನೋಡಿ ಹೋಗುನು, ಅವ್ರ ತಡಿ ನೋಡೇ ಹೋಗುನು. ಯಾರು ಬಂದಾರ್ಲೇ ನಿಂಗೆ? ಯಾರು ಕೂಡ ಮಾತಾಡ್ತೀಯ? ಅಯ್ಯ ಬರ್ರಿ ತಂಗಿ ಕುಂದ್ರ ಬರ್ರಿ ಬರ್ರಿ, ಏನು ಬೇಕಾಗಿತ್ತು? ಶೆಟ್ಟಿ ನೋಡು ಆರಾಮ್ ಬರಾತನ್ ಪ್ರೇಮಕ್ಕೆ ಎದ್ದು ಹೊಟ್ಟೆ ಜಾಡಿಸ್ತಂಗೆ ಕಾಣವಲ್ದವಂಗ. ಸುಮ್ಮನೆ ಇರ್ಲಿ ನೀನು. ಶೆಟ್ರ ಆರಾಮಿದ್ದೀರಾ ಮತ್ತೆ? ಫಸ್ಟ್ ಕ್ಲಾಸ್ ಅದೇನ್ರಿಪ್ಪ, ಆರಾಮದೇನು ನೋಡ್ರಿ, ಏನು ಚಿಂತಿಲ್ಲ. ಇವನು ಜಬಾಳ್ ಮಾತ್ರೆಗೆ ತಿಂದಿದ್ದು ಬಂದ ಅನ್ಸಂಗಿಲ್ಲ. ಏನೋ ಗದ್ಲಾಗೈತ್ಲಿ, ಅದು ಗೊತ್ತಾಗ್ಬಲ್ದ. ನಿಂಗೆ ಕೆರೆ ಕಡೆ ಮಂದಿ ಕುಡಿಯಾರ ನೋಡು, ಎದಕ್ಕದು ನೋಡ್ಕೊಂಬರೋಗು. ಹ್ಞೂ ಆತಡ್ರಿ ಹೋಗ್ತೇನೆ, ಕುಂದ್ರ ಬರ್ರಿ ಬೇ ತಂಗಿ. ಇವನ್ ನೋಡಿದ್ರೆ ನಾವು ಕೊಟ್ಟಿದ್ದು ಊಟ ಮಾಡ್ದಂಗೆ ಕಾಣಂಗಿಲ್ಲ. ಏನೇ ಭಾಳ ದೊಡ್ಡ ಗದ್ಲಾನ ಆಗೈತಿ. ಶೆಟ್ರ ರೀ, ಅದು ಶೆಟ್ರ ಮತ್ತಿವರು ಪ್ರೇಮಕ್ಕಾರ ಮನಿಯರು, ಮತ್ತಿವ್ರು ಪಾರಕ್ಕಾರ ಮನಿಯರು, ಮತ್ತು ರೇಣಕ್ಕಾರ ಮನಿಯರು, ಮತ್ತು ಸಾದಿಕರು ಉಷ್ಟ್ರು ಕೂಡಿ ರಾತ್ರಿ ಪಾರ್ಟಿ ಮಾಡಿದ್ರ್ಯ. ಮಾಡಿ ಉಂಡ್ರು. ಅರ್ಧ ರಾತ್ರಿಗೆ ಏನಾತ ಏನ್ರಿ, ಕೆರೆ ದಂಡಿ ಕಡೆ ಹೋಗಿ ವಾಂತಿ ಮಾಡೋದು, ಹೊಟ್ಟೆ ಜಾಡ್ಸೋದು ಮಾಡ್ಕೊಳಕತ್ರ. ಹಿಂದಾಗಡ್ಸೆ ಅದು ಎಂತ ಜಾಡಿಸ್ತಾವ ಏನೋ ಹೊಟ್ಟಿ, ಮೈ ಮೇಲೆ ಅರಿಬಿಲ್ರಿ, ಹಂಗೆ ಬಿದ್ದಾರ ಕೆರೆ ದಂಡ್ಯಾಗ. ಅಯ್ಯೋ ಪ್ರೇಮಕ್ಕರ, ಗೌಡ್ರ ತಲೆ ಮೇಗಿನ ಪಟ್ಟಗ ಧೋತ್ರ ಯಾವುದೂ ಇಲ್ಲ ಮೈ ಮೇಲೆ. ನೋಡಿ ಹೋಗ್ರಿಲ್ಲ ಆಕಾರ್ಗೆಟ್ಟು ಕೆರೆ ದಂಡಿಗೆ ಹೆಂಗೆ ಬಿದ್ದಾರ, ಒಂದಳತಿ ಗೊಮ್ಮನ ಹಾರಾಕತ್ತಾರ. ಕೆರೆ ದಂಡಿಗೆ ಜನ ಜಾತ್ರೆಗೈತಿ. ಇದೇನ್ ಬಂತ ನಮಗೆ ಆಕಾರ್ಗೆಟ್ಟವಂತ ಅವನ್ನ ಸ್ವಚ್ಛ ಮಾಡಿ ಮನಿ ಕರ್ಕೊಂಡು ಹೋಗೋದು ಹೆಂಗ? ಅದಕ್ಕೆ ತಲೆ ಕೆಡಿಸ್ಕೊಂತೀರಿ? ಕೆರೆಯಾಗ ಎತ್ತಿ ಹೋಗಿರಿ, ಒಗಾತಿಯಾಗಿ ಬರ್ತಾರ ತಾವ ಹೊರಗೆ. ಹೌದು, ಇವ್ರಿಗೆಲ್ಲ ಏನಾಯ್ತು ಒಮ್ಮಿಂದ ಮಿಕ್ಲೆ ಉಷ್ಟ್ರು ಕೂಡ ಕುಡ್ದೇವಿ, ಇವ್ರಿಗಟ್ಟು ಯಾಕೆ ಹೊಟ್ಟೆ ಜಾಡಿಸ್ತ? ಹೌದು ಶೆಟ್ರ, ನಿಮಗೇನಾಗಿಲ್ಲಲ್ಲ? ಉಷ್ಟ್ರು ಕೂಡ ಪಾರ್ಟಿ ಮಾಡಿರಿ. ಹಾ, ಮತ್ತೆ ಅವ್ರಿಗೆಲ್ಲ 4 ಮಂದಿಗೆ ಹಂಗೈತಿ, ನಿಮಗೇನಾಗಿಲ್ಲಲ್ಲ? ನನಗಂತೂ ಏನು ನೆನಪಿಲ್ಲ ನೋಡ್ರಿ. ನನಗೆ ಬಾಟ್ಲಿ ಕೊಟ್ಟು ನೀರೇ ಉಷ್ಟ್ರಿಗೆ ಒಂದೊಂದು ರಾತ್ರಿ ಖುಷಿಗೆ ಎಲ್ಲಿ ಬೇಕಲ್ಲಿ ಉಪ್ಪ ಕೊಡಕತ್ಬಿಟ್ರಿ, ಗಲ್ಲಕ್ಕೆ ಹಿಡ್ಕೊಂಡು. ಹಿಂಗ್ಯಾಕೆ ಮಾಡ್ತಿರ್ಲೇ ಅಂತೇಳಿ ಒಂದಿಟ್ಟು ದೂರ ಹೋಗಿ ಕುಂತೆ. ಆದರೂ ಬಿಡ್ಲಿಲ್ಲ ಬಿಡ್ರಿ ಅವ್ರು. ನಂದೊಟ್ಟು ಕುಡಿ, ನಿಂದೊಟ್ಟು ಕುಡಿ, ನಂದೊಟ್ಟು ಕುಡಿ ಅಂತೇಳಿ ಅವ್ರದ್ರಾಗ ಅರ್ಧ ಬಾಟ್ಲಿನ ಕುಡಿಸಿದ್ರು ನನಗೆ. 4 ಮಂದಿದು ಕುಡಿದ್ರಿ, ನೋಡಾಬಿಡ್ತ್ರಿ ಗಾಡಿ. ನಾವು ಆ ಕುಡಿದು ಕಣ್ಣು ಮುಚ್ಚಿದವ ಈಗ ಮುಂಜಾನೆದ್ದ ಕಣ್ಣು ತೆಗ್ದೇನ್ರಿ. ಹೊಳ್ಳಿ ಏನಾತ ಅನ್ನೋದು ನನಗೆ ಗೊತ್ತಾಗಿಲ್ರಿ. ಅದು ಅಂದ್ರೆ ಶೆಟ್ಟಿಗೆ ಮುಕ್ಕಳರೆ ಕುಡಿಸ್ಯಾರ, ಅವಂಗ ಎತ್ತರಿಲ್ಲ. ಇವು ಕುಡಿದು ನಾವು ಕೊಟ್ಟಿದ್ದ ಅಡಿಗೆನ ಉಂಡಾವು ಸುನಾಕು ಕುಂತ ಉಂಡು ಈ ಕೆರೆ ದಂಡಿಗೆ ಹೇತ್ಕೊಂತ ವಾಂತಿ ಮಾಡ್ಕೊಂತ ಕುಂತಾರ. ಅಯ್ಯೋ ಪ್ರೇಮಂದು ಅಕ್ಕ, ನಾವೇ ತೆಗ್ಗಿಗೆ ತೆಗೆದು ನಾವೇ ಬಿದ್ದಂಗೂ ಆಯ್ತು. ಅದನ್ನ ದೊಡ್ಡವ್ರು ಅಂತಾರಲ್ಲ, ಮಾಡ್ದಕ್ಕಿ ಉಂತಾಳ ಮಣಿ ಅಂತ ಕಡಬು, ಹಂಗಾತ್ವ ನಮ್ಮ ಬಾಳೆವು. ಖರೇನಲ್ಲೇ ಬಾರೇಣಿ, ತಣ್ಣ ಕುಂತಿದ್ರೆ ಸುಖ ಆಯ್ತು ನೋಡಿ. ಊರ್ ಮಂದಿ ಮುಂದೆ ಮಾನಿಗಿಡಿ ಆಗದ ಆಟ. ಅವಕ್ಕೆ ಬುದ್ಧಿ ಕಲ್ಸಕ್ಕೆ ಹೋಗಿ ನಾವೇ ದೊಡ್ಡ ಬುದ್ಧಿ ಕಲ್ತಂಗ ಆತು ಬಿಡಿ ಇವತ್ತು. ನೋಡ್ರಿ, ಸ್ವಚ್ಛಾಗಿ ಮೈ ತೊಳ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋಗು. ನೋಡ್ರಿ ನೀವೆಲ್ಲಿ ಹೊಂಟ್ರಿ? ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಹಂಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ನಂದೊಂದು ನಮಸ್ಕಾರ. ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.